ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ರಾಶಿ ಭವಿಷ್ಯಕ್ಕೂ ಹೋಗಕ್ಕಿಂತ ಮುಂಚೆ ಕೆಲವರು ವಿಚಾರಗಳ ಬಗ್ಗೆ ಹೇಳ್ಬೇಕಾಗಿದೆ. ಏನಂದ್ರೆ, ಮೊದಲನೇದಾಗಿ ನಿಜವಾದ ಜ್ಯೋತಿಷನ ಕಂಡಿಡೋದನ್ನ ಜನ ತಿಳ್ಕೊಬೇಕಾಗಿದೆ. ಯಾಕೆಂದ್ರೆ ಜ್ಯೋತಿಷದಲ್ಲಿ ಮೋಸ, ಆಮೇಲೆ ವಶೀಕರಣ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡ್ತಾರೆ. ಆಮೇಲೆ ಇನ್ನ ಬೇರೆ ಬೇರೆ ತರದ್ದು ದೊಡ್ಡ ದೊಡ್ಡ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಎಲ್ಲ ಜ್ಯೋತಿಷದಲ್ಲಿ ಇಲ್ಲ. ಮೊದಲನೇದಾಗಿ ನ್ಯೂಮರಾಲಜಿ ಪ್ರಕಾರವಾಗಿ ಆಮೇಲೆ ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಹಸ್ತ ಸಾಮುದ್ರಿಕೆಯಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿನ ಇಂಡಿಯನ್ ಪಾಮಿಸ್ಟ್ ಅನ್ಕೊಂಡು ಈ ತರದಲ್ಲಿ ಯಾವ್ದು ಕೂಡ ಭವಿಷ್ಯ ನಿರೂಪಣೆ ಮಾಡೋಕ್ ಆಗಲ್ಲ. ನಮ್ಮ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ಕರೆಕ್ಟ್ ಆಗಿರ್ಬೇಕು, ಲಗ್ನ ಕರೆಕ್ಟ್ ಆಗಿರ್ಬೇಕು. ಲಗ್ನ ಮಿಸ್ಟೇಕ್ ಆಗೋ ಸಾಧ್ಯತೆಗಳಿರುತ್ತೆ, ಯಾಕಂದ್ರೆ ತುಂಬಾ ಬೇಗ ಬದಲಾವಣೆ ಆಗುತ್ತೆ. ಇದನ್ನ ಕಂಡುಹಿಡಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಆತ ಹೇಳ್ಬೇಕು. ಹೇಳಿ ಆ ಲಗ್ನವನ್ನ ತಿದ್ದಿ ಮುಂದಿನ ಭವಿಷ್ಯವನ್ನು ಹೇಳ್ಬೇಕಾಗತ್ತೆ. ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಹೇಳ್ಬೇಕಾಗತ್ತೆ. ಅಂದ್ರೆ ಅಕ್ಯುರೇಟ್ ಅಂತಲ್ಲ, ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ತರ ಘಟನೆಗಳು ನಡೆದಿರೋ ಸಾಧ್ಯತೆ. ಯಾಕೆಂದ್ರೆ ಲಗ್ನವನ್ನು ಕಂಡಿಡಿಯಕ್ಕೆ ಇವೆಲ್ಲ ಮಾಡ್ಕೊಂಡ ಮೇಲೆ ಪೂಜೆಗಳನ್ನ ಸಜೆಸ್ಟ್ ಮಾಡುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಯಾವುದೇ ಒಂದು ನಿಮಗೆ ರಮಲ ಶಾಸ್ತ್ರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದ್ಯಾವುದು ಕೂಡ ಅದ್ರಲ್ಲಿ ಉಲ್ಲೇಖ ಇಲ್ಲ. ನಿಮಗೆ ಆ ಜ್ಯೋತಿಷದ ಪ್ರಕಾರವಾಗಿ ಅಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಮೈನ್ ಗ್ರಂಥ ಆಗಿರೋದ್ರಿಂದ ಅದರಲ್ಲಿರೋ ಪರಿಹಾರಗಳು ಬಂದು ಬಹಳ ಸಿಂಪಲ್. ಮಂತ್ರ ಜಪ, ದಾನಗಳು, ಸ್ತೋತ್ರಗಳು, ಇದು ಮಾತ್ರ ಇದೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡ್ಬೋದು, ಯಾವುದೇ ಭೇದ ಭಾವ ಇಲ್ಲ. ಸೊ ಈ ಬಗೆಯಲ್ಲಿ ಹೋಗ್ಬೇಕೆ ಹೊರತು ಕಾಳ ಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇಲ್ಲ. ಆಗ್ಲಿ ಕುಜ ದೋಷದ ಬಗ್ಗೆನೂ ಡಿಬೇಟ್ಸ್ ಇದೆ, ಪಿತೃದೋಷದ ಬಗ್ಗೆ ಡಿಬೇಟ್ಸ್ ಇದೆ. ಇದೆಲ್ಲ ಕೂಡ ಯಾವ್ದು ಇಲ್ಲಿರೋ ದೋಷಗಳನ್ನ ಹೇಳಿ, ಈಗ ಮೊನ್ನೊಬ್ಬರು ಹೇಳ್ತಿದ್ರು ಅದ್ಯಾವುದೋ ಒಂದು ದ್ವಿಕಳತ್ರ ಯೋಗ ಇದೆ ಅಂತ. ಇವೆಲ್ಲ ಜ್ಯೋತಿಷದಲ್ಲಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಎದುರಿಸ್ತಾರೆ. ಸೊ ಆತರ ನಂಬಬೇಡಿ. ಜ್ಯೋತಿಷ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಟೈಮ್ ಪೀರಿಯಡ್ ನ ಮಾತ್ರ ಹೇಳ್ಬೋದು. ನಿಮ್ಮ ಹಣೆ ಬರವನ್ನ ಕಂಪ್ಯೂಟರ್ ಚೇಂಜ್ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜ್ಯೋತಿಷದ ಪ್ರಕಾರವಾಗಿ ಒಳ್ಳೆಯ ಕೆಟ್ಟ ಟೈಮು ಮತ್ತೆ ಅದನ್ನ ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ಕೆಲವು ಸಿಂಪಲ್ ಪರಿಹಾರಗಳನ್ನ ಜ್ಯೋತಿಷ ತಿಳಿಸ್ತಾರೆ. ಸೊ ಈ ಬಗ್ಗೆಯಲ್ಲಿ ಜಾತಕ ನೋಡ್ಸೋದಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಜಾತಕವನ್ನ ತೋರಿಸಬಹುದು. ಈ ಕನ್ಸಲ್ಟೇಷನ್ ತಗೊಳ್ಬಹುದು. ವೃಶ್ಚಿಕ ರಾಶಿ 2026 ಫೆಬ್ರವರಿ 22ನೇ ತಾರೀಕಿನ ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ವಾರ ಫಲದಲ್ಲಿ ನಾವು ನೋಡೋದಾದ್ರೆ ಬಹಳ ಮುಖ್ಯವಾಗಿ ನನಗೆ ಅನಿಸ್ತಾ ಇರುವಂತದ್ದು ಅನವಶ್ಯಕ ಪ್ರಯಾಣ. ನೀವೇನೋ ಒಂದು ಯಾವುದೋ ಒಂದು ಟ್ರಾವೆಲ್ ಮಾಡ್ತಾ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಪ್ರಯಾಣಗಳು ಮಾಡಿದಾಗ ಅದರಿಂದ ನಿಮಗೆ ನೋವಾಗುವುದು, ಲಾಭ ಆಗದೆ ಇರೋದು, ಟೆನ್ಷನ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಚತುರ್ಥ ಭಾವದಿಂದ 4 ಗ್ರಹಗಳು ನೋಡಿದ್ರೆ ರಾಹು, ಶುಕ್ರ, ಬುಧ, ಸೂರ್ಯ ಇವೆಲ್ಲ ಮಲ್ಟಿಪಲ್ ಒಂದು ಘಟನೆಗಳನ್ನ ಕೊಡುವಂತಹ ಗ್ರಹಗಳು. ಇದರಲ್ಲಿ ನನಗನ್ನಿಸ್ತಿರೋದು ಪ್ರಾಪರ್ಟಿ ಖರೀದಿಗೆ ಸಂಬಂಧಪಟ್ಟಂತೆ ವೆಹಿಕಲ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಮನೆ ಆಗಿರ್ಬೋದು, ಎಸ್ಟೇಟ್ ಆಗಿರ್ಬೋದು, ಖರೀದಿಗೆ ನೀವು ಪ್ರಯತ್ನ ಮಾಡ್ತಿದ್ರೆ ಅನಾಯಾಸವಾಗಿ ಆಗತ್ತೆ. ಅಥವಾ ಖರೀದಿಗೆ ಬೇಕಾಗಿರುವಂತಹ ಮನಸ್ಸು ಸಿಗತ್ತೆ, ಖರೀದಿಗೆ ಬೇಕಾಗಿರುವಂತಹ ಒಂದು ವಾತಾವರಣ ಕ್ರಿಯೇಟ್ ಆಗತ್ತೆ. ಎಲ್ಲ ಸಾಧ್ಯತೆಗಳು ನಿಮಗೆ ಈ ಟೈಮ್ ಪೀರಿಯಡ್ ಅಲ್ಲಿ ಇದೆ. ಇನ್ನು ಬಹಳಷ್ಟು ದಿನ ಗ್ರಹಗಳಲ್ಲೇ ಇರೋದ್ರಿಂದ ಈ ಪ್ರೊಡಿಕ್ಷನ್ ನಾವಿನ್ನ ಕಂಟಿನ್ಯೂ ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ಜೊತೆಯಲ್ಲಿ ಇನ್ನೊಂದೇನಂತಂದ್ರೆ ಗುರುಗ್ರಹದ ದೃಷ್ಟಿಯಿಂದ ಪ್ರಾಪರ್ಟಿ ಡಿಸ್ಪ್ಯೂಟ್ ಇಲ್ಲದೆ ಇಲ್ಲ, ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಕುಟುಂಬದಲ್ಲಿ ಬಹಳ ಒಂದು ಮಿಕ್ಸ್ಡ್ ಆಗಿರುವಂತಹ ರಿಸಲ್ಟ್. ಈಗ ಕಿರಿಕಿರಿನೂ ಆಗಿರ್ಬೋದು, ಜಗಳನೂ ಆಗ್ಬೋದು, ಒಂದ್ ರೀತಿ ಕಡೆ ನಿಮಗೆ ಟೆನ್ಷನ್ಗಳ ಸಾಧ್ಯತೆ ಇದೆ. ಬಟ್ ನೆಮ್ಮದಿಯ ಸಂತೋಷದ ಅವಕಾಶ ಜಾಸ್ತಿ. ಬಟ್ ರಾಹು 4ನೇ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಸ್ವಲ್ಪ ಜಾಗ್ರತೆಯಿಂದ ಇದೆಲ್ಲ ಒಂದು ಬಗೆಹರಿಸಿ. ನಿಮ್ಮ ಮನೇಲಿ ಹಿರಿಯರಾಗಿದ್ರೆ ಅಂತ ಜಗಳಗಳು, ಕಿರಿಕಿರಿ ಆಗದೆ ಇರೋ ತರ ನೀವು ನೋಡ್ಕೋಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ಯೂಶುವಲ್ ಆಗಿ ಚಂದ್ರಗ್ರಹ ನೀಚನಾಗೋದ್ರಿಂದ ತುಂಬಾ ಜನ ಭಯಪಡಿಸ್ತಾರೆ. ಚಂದ್ರಗ್ರಹ ಯಾವ ಡಿಗ್ರಿಯಲ್ಲಿ ಡೆಬಿಲಿಟೇಟ್ ಆಗ್ತಾನೆ ಅಂತ ಗೊತ್ತಿರಬೇಕು. ಒಂದ್ ವೇಳೆ ಡೆಬಿಲಿಟೇಟ್ ಆಗಿದೆ ಅನ್ಕೊಂಡ್ರೆ ಅದು ಅಫ್ಲಿಕ್ಟೆಡ್ ಆಗಿದೆ ಅಂತ ನೋಡ್ಕೊಳ್ಳಿ. ಪಾಪುಂಡಿಗೆ ಫಾರ್ ಎಕ್ಸಾಂಪಲ್ ನೀವು ವೃಶ್ಚಿಕ ರಾಶಿಯವರಾಗಿದ್ದು ನಿಮ್ಮ ಚಂದ್ರನ ಮೇಲೆ ಗುರು ದೃಷ್ಟಿ ಇದೆ ಅಂತಂದ್ರೆ ನೀವು ಮೆಂಟಲಿ ಬಹಳ ಸ್ಟ್ರಾಂಗ್ ಆಗಿರ್ತೀರ. ಸುಮ್ಮನೆ ನೀವು ಮೆಂಟಲಿ ವೀಕ್ ಅಂತ ಎದುರ್ಕೊಳ್ಳೋಂತ ಅಗತ್ಯ ಏನಿಲ್ಲ. ನೀವು ಸೈಕಾಲಜಿ ಅನ್ನೋದು ಬಹಳಷ್ಟು ವಿಚಾರಗಳಿಂದ ಡಿಸೈಡ್ ಆಗುತ್ತೆ, ವೃಶ್ಚಿಕ ರಾಶಿಯಿಂದ ಮಾತ್ರ ಅಲ್ಲ. ಅಂತವ್ರು ಮಾಡ್ಬೋದು, ಚಂದ್ರ ಜಪ ಮಾಡಿದ್ರೆ ಬಹಳ ಒಳ್ಳೆಯದು. ಆದ್ರೂ ಕೂಡ ವೃಶ್ಚಿಕ ರಾಶಿಯವರಿಗೆ ನಾನು ನೋಡೋ ಪ್ರಕಾರವಾಗಿ ಸ್ವಲ್ಪ ಕಿರಿಕಿರಿಗಳು ಸ್ಟಾರ್ಟ್ ಆಗುತ್ತೆ. ಜೋಪಾನವಾಗಿ ಬಂದ್ರೆ ವೃಶ್ಚಿಕ ರಾಶಿಯವರಿಗೆ ಯಾವಾಗ್ಲೂ ತಮ್ಮಂದ್ರ ಜೊತೆ, ಅವಾಗಿಂದ ಚಿಕ್ಕವ್ರ ಜೊತೆ ಕಿರಿಕಿರಿಗಳಾಗೋ ಸಾಧ್ಯತೆ ಜಾಸ್ತಿ. ಅದ್ರ ಬಗ್ಗೆ ಸ್ವಲ್ಪ ಗಮನವಾಗಿರಿ. ಕಮ್ಯುನಿಕೇಶನ್ ಮೇಲೆ ಹಿಡಿತಾ ಇರ್ಲಿ. ಉದ್ಯೋಗದಲ್ಲಿ ಕೇತು ಗ್ರಹ ಇರೋದ್ರಿಂದ ಖಂಡಿತವಾಗಲೂ ಹೊಸ ಜಾಬ್ಗೆ ಪ್ರಯತ್ನ ಮಾಡೋದ್ರಲ್ಲಿ ಸ್ವಲ್ಪ ವೆಯ್ಟ್ ಮಾಡೋದು ಒಳ್ಳೆಯದು. ನಿಮ್ ಜಾತಕದಲ್ಲಿ ಒಂದ್ಸಲ ನೋಡ್ಕೊಳ್ಳಿ. ಜಾತಕದಲ್ಲಿ ಏನಾದ್ರೂ ನಿಮಗೆ ನೆಗೆಟಿವ್ ಆಗಿರುವಂತಹ ಕಾಂಬಿನೇಷನ್ ದಶೆ ನಡೀತಿದೆ ಅನ್ಕೊಳ್ಳಿ. ಈಗ ಹೇಗೆ ನಿಮ್ಗೆ ಗೋಚಾರದಲ್ಲಿ 10ನೇ ಮನೆಯಲ್ಲಿ ಕೇತು ಇದ್ದಾನೆ ಅನ್ಕೊಂಡ್ರೆ ನೀವು ಹೊಸ ಉದ್ಯೋಗಕ್ಕೆ ಟ್ರೈ ಮಾಡೋದಲ್ಲ ಸ್ವಲ್ಪ ಜನ ಅಲ್ಲಿರೋದೇ ಒಳ್ಳೇದು.
ಎಗೇನ್ ನೀವು ಅಲ್ಲಿ ಜಾಬ್ ಬಿಟ್ಟು ಹೋದ್ರೆ ಅಲ್ಲಿ ನಿಮಗೆ ಅನ್ಕೊಂಡಂತಹ ಪ್ರೋಗ್ರೆಸ್ ಸಿಗಲ್ಲ, ಹೊಸ ಉದ್ಯೋಗದ ಪ್ರಾಪ್ತಿನೂ ಆಗಲ್ಲ, ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ವಿಳಂಬ ಮಾಡೋದು ಒಳ್ಳೇದು. ಇನ್ನು ವಿವಾಹದ ಪ್ರಾಪ್ತಿ ಖಂಡಿತವಾಗ್ಲೂ ಆಗತ್ತೆ. ಹೊಸ ಸಂಬಂಧ ಬರ್ಬೋದು, ವಿವಾಹ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು, ಒಳ್ಳೆ ವ್ಯಕ್ತಿ ನಿಮ್ಮ ಲೈಫ್ ಪ್ರವೇಶ ಮಾಡ್ಬೋದು. ಎರಡನೆಯ ಮದುವೆಗೆ ಪ್ರಯತ್ನ ಮಾಡ್ತಿರೋರು ಕೂಡ ಬಹಳ ಒಳ್ಳೇದಾಗತ್ತೆ. ಸೊ ಕೆಲವರು ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಿರ್ತಾರೆ, ಅಂತವ್ರಿಗೂ ಕೂಡ ಬಹಳ ಒಳ್ಳೆದಿದೆ. ಅಷ್ಟಮದಲ್ಲಿರುವಂತಹ ಗುರುಗ್ರಹ ಸಡನ್ ಗೇನ್ಸ್, ಸಡನ್ ನಿಮಗೆ ಹಣದ ಅವಕಾಶ ಕೊಡಬಹುದು. ಈಗ ಎಲ್ಲೋ ಒಂದ್ ಕಡೆ ಹಣ ಸಿಗಾಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಕೆಲವರು ಸಾಲದಲ್ಲಿ ಇರ್ತಾರೆ, ಎಲ್ಲಿಂದ ಹಣಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಪ್ರಾಪರ್ಟೀಸ್ ಗಳಿಗೆ ಇಟ್ಟಿರ್ತಾರೆ, ಅಥವಾ ಇನ್ನೊಂದು ಇಲ್ಲಿ ಅವರಿಗೆ ಅನಾಯಾಸವಾಗಿ ಎಲ್ಲೋ ಒಂದ್ ಕಡೆಯಿಂದ ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ಒಂದು ಅಮೌಂಟ್ ಬರೋ ಸಾಧ್ಯತೆ ಇರುತ್ತೆ. ಹಣ ಪ್ರಾಪ್ತಿ, ಧನ ಪ್ರಾಪ್ತಿ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ವೆಯ್ಟ್ ಮಾಡಿ. ಸೊ ಸಾಲದಿಂದ ಹೊರಗಡೆ ಬರಬೇಕು ಅಂತಂದ್ರೆ ಟೈಮ್ ಹಿಡಿಯುತ್ತೆ. ಜಾತಕದಲ್ಲಿ ಟೈಮ್ ಪೀರಿಯಡ್ ಚೆನ್ನಾಗಿದೆಯಾ, ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಇನ್ಕಮ್ ನ ಜಾಸ್ತಿ ಮಾಡ್ಕೊಂಡು ಅದು ಸಾಲಕ್ಕೆ ಹಾಕೋದನ್ನ ಅಭ್ಯಾಸ ಮಾಡ್ಕೋಬೇಕು. ಈ ಸುಮ್ನೆ ಸಾಲ ಯಾವಾಗ ತೀರತ್ತೆ ಅಂತಂದ್ರೆ ಖಂಡಿತವಾಗಲೂ ಕೂಡ ಅದು ಹಂಗ್ ತೀರಲ್ಲ. ಸುಮ್ಮನೆ ಪೂಜೆಗಳು ಮಾಡಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಸಾಲ ತೀರಲ್ಲ. ಅದ್ರ ಮೇಲೆ ನಾವು ಏನಾದ್ರು ಒಂದು ಆಕ್ಷನ್ ತಗೋಬೇಕು. ದೇವ್ರು ನಮ್ಗೆ ಮೆದುಳು ಕೊಟ್ಟಿರೋದೇ ಯೋಚನೆ ಮಾಡಿ ಅಂತ ಹೇಳಿ. ಎಲ್ಲದನ್ನು ಕೂಡ ಜ್ಯೋತಿಷರ ಮೇಲೆ ನಾವು ಹೇರೋಕ್ ಸಾಧ್ಯ ಇಲ್ಲ, ಗ್ರಹಗಳ ಮೇಲೆ ಹೇರೋಕ್ ಸಾಧ್ಯ ಇಲ್ಲ. ಇಷ್ಟು ವಿಚಾರಗಳು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿದ್ದು. ನಮಸ್ಕಾರ.